ನಮಸ್ಕಾರ ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ 1 ಕಪ್ ಜೋಳದ ಹಿಟ್ಟನ್ನ ಬಳಸಿ ನಾನು ಒಂದು ರುಚಿಯಾದಂತಹ ಬೆಳಗಿನ ನಾಷ್ಟಾ ರೆಸಿಪಿನ ತೋರಿಸ್ಕೊಡ್ತೀನಿ. ಬಹಳ ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಎಣ್ಣೆ ಅವಶ್ಯಕತೆನೇ ಇಲ್ಲ ಮತ್ತು ಅಷ್ಟು ಹೆಲ್ದಿಯಾಗಿರ್ತೈತಿ. ಬರ್ರಿ ಹೆಂಗಂದ್ರೆ ಮಾಡೋದು ಹೆಂಗಂತ ಹೇಳ್ತೀನಿ. ಮೊದಲಿಗೆ ಒಂದು ಸಣ್ಣ ಬುಟ್ಟಿ ತೊಗೊಳ್ರಿ. ಆ ಬುಟ್ಟಿಗೆ ನೀವು 1 ಕ್ಯಾರೆಟು, 1 ಸೌತೆಕಾಯಿ ಮತ್ತು 1 ಸೋರೆಕಾಯಿ ಅಥವಾ ಹಾಲುಗುಂಬಳಕಾಯಿ ಅಂತ ಹೇಳ್ತಾರೆ, ಅದನ್ನ ಹಾಕ್ಕೊಳ್ರಿ. ಅಥವಾ ನಿಮ್ಮ ಮನೆಯೊಳಗೆ ಯಾವ ತರಕಾರಿ ಇರ್ತೈತಿ ಅದನ್ನ ಸೇರಿಸ್ಕೊಳ್ರಿ. ಇಂಥದ್ದು ತರಕಾರಿ ಬೇಕಂತೇನಿಲ್ಲ. ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡಿರೋದನ್ನು ಹಾಕ್ಕೊಳ್ರಿ. ಆಮೇಲೆ 1 ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೀನಿ. ಜಾಸ್ತಿ ಉಳ್ಳಾಗಡ್ಡಿ ಬೇಕಿದ್ರೆ ಹಾಕ್ಕೊಳ್ರಿ, ತೊಂದರೆ ಇಲ್ಲ, ರುಚಿ ಅನ್ನಿಸ್ತೈತಿ. 1 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ರಿ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ರಿ. ಈಗ ಇಷ್ಟಾದ ಮೇಲೆ ನಾವು ಇದಕ್ಕೆ ಏನಂದ್ರೆ ಜೋಳದ ಹಿಟ್ಟು ಹಾಕ್ಕೊಳ್ಬೇಕಾಗ್ತೈತಿ. 1 ಕಪ್ ಜೋಳದ ಹಿಟ್ಟು ಹಾಕ್ಕೊಳ್ರಿ. ಅಕಸ್ಮಾತಾಗಿ ಈಗ ಸೌತೆಕಾಯಿ ಹಾಕಿರ್ತೀವಲ್ಲ, ಅದು ಸ್ವಲ್ಪ ನೀರು ಬಿಟ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೇಕಾಗ್ತೈತಿ. ಈಗ ಜೋಳದ ಹಿಟ್ಟು ಬದಲಿ ನೀವು ರಾಗಿ ಹಿಟ್ಟನ್ನು ಕೂಡ ಮಾಡ್ಕೋಬೋದು. ಗೋಧಿ ಹಿಟ್ಟು ಅಥವಾ ರಾಗಿ ಹಿಟ್ಟಲ್ಲಿನೂ ಮಾಡ್ಕೋಬೋದು. ಗೋಧಿ ಹಿಟ್ಟಿಂದ ಅಷ್ಟು ಸ್ವಲ್ಪ ಜಿಗಿ ಬರ್ತೈತಿ. ಇಲ್ಲಿ ನಾನು ಅರ್ಧ ಕಪ್ನಷ್ಟು ಹಾಕೀನಿ. 1 ಲೋಟದಷ್ಟು ಹಾಕಿ ಮತ್ತು ಮೇಲೆ ಅರ್ಧ ಲೋಟದಷ್ಟು ಹಾಕೀನಿ. ಕಪ್ಪು ಅಥವಾ ಲೋಟ ಯಾವುದಾದ್ರೂ ಅಳತೆ ತೊಗೋಬೋದು. ಯಾವುದೋ ಅಳತೆ ತೊಗೊಂಡಿರ್ತಾರೆ ಸೇಮ್ ಅದ ಅಳತೆ ಒಳಗನ ಈ ಹಿಟ್ಟನ್ನು ಅಳತೆ ಮಾಡ್ಕೊಳ್ರಿ. ಈಗ ಕಲಿಸ್ಕೊಳ್ತೀನಿ ಹಿಟ್ಟನ್ನ. ಗೋಧಿ ಹಿಟ್ಟಿನ ಮಾಡಿದರೆ ನೀವು ಬಟ್ಲು ಥರ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ನೀವು ಈ ಥರ ಹಿಂಗೆ ಇಡ್ಲಿ ಥರ ನೀವು ದುಂಡುಗೆ ಮಾಡಿದ್ರೆ ಅದು ಸರಿಯಾಗಿ ಬೇಯೋದಿಲ್ಲ ಮತ್ತು ತಿನ್ನೋವಾಗ ಜಿಗಿ ಅಂತ ಅನಿಸುತ್ತೆ. ಈಗ ರಾಗಿ ಹಿಟ್ಟಿಂದ ಜೋಳದ ಹಿಟ್ಟದ್ದು ಅಥವಾ ಅಕ್ಕಿ ಹಿಟ್ಟಿನಾದರೆ ಈ ರೀತಿ ಮಾಡ್ಕೋಬೋದು. ಇದು ಭಾಳ ರುಚಿ ಅಂತ ಅನಿಸ್ತೈತಿ. ನಾನಿಲ್ಲಿ ಜೋಳದ ಹಿಟ್ಟಿನ ಮಾಡತ್ತೀನಿ. ನಮ್ಮ ಮನೆಯೊಳಗೆ ನಮ್ಮ ಅಜ್ಜಿ ಈ ಥರ ಮಾಡ್ತಿದ್ರು. ಭಾಳ ಹಳೆ ಕಾಲದ ರೆಸಿಪಿ ಇದು ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ಹಿಟ್ಟು ಸ್ವಲ್ಪ ಗಟ್ಟಿಯಾಗಿನೇ ಕಲಿಸ್ಕೊಳ್ರಿ. ಈ ರೊಟ್ಟಿ ಹಿಟ್ಟು ಕಲಿಸ್ತೀವಲ್ಲ ಅದೇ ಥರನ ಕಲಿಸ್ಕೊಳ್ರಿ. ಕಲಿಸಿದ ಮೇಲೆ ನಾವು ಈ ಥರ ಉಂಡೆ ಮಾಡ್ಕೊಳ್ಬೇಕು. ಉಂಡೆ ದೊಡ್ಡ ಮಾಡ್ಕೊಬೇಡ್ರಿ, ಸಣ್ಣ ಮಾಡಿರಿ. ಇಡ್ಲಿ ಥರ ನಾವು ಇದನ್ನ ಬೇಯಿಸೋದು. ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ನೊಳಗೆ ಈ ಥರ ಮಾಡ್ಕೊಳ್ತೀನಿ. ಇದನ್ನು ಹಿಂಗೆ ಸ್ವಲ್ಪ ಇಡ್ಲಿ ಥರ ನಾವು ಹಿಂಗೆ ಮಾಡಬೇಕು. ಅದಕ್ಕೆ ಇಂಚೂರು ಪ್ರೆಸ್ ಮಾಡ್ಕೊಳ್ರಿ. ಬಾಳೆ ಎಲೆ ಒಳಗೆ ಇಟ್ಟು ಪ್ರೆಸ್ ಮಾಡ್ಕೊಳ್ರಿ. ಈ ಥರ ರೌಂಡಾಗಿ ನೀವು ಪ್ರೆಸ್ ಮಾಡಿಕೊಂಡು ಮಾಡಿದರೆ ಇಡ್ಲಿ ಥರ ಕಾಣಿಸ್ತೈತಿ. ಜಾಸ್ತಿ ತೆಳ್ಳಗೇನು ಬೇಡ. ಈ ಥರ ಮಾಡಿ ಒಂದ್ರ ಮೇಲೆ ಒಂದಿಟ್ಟು ಬೇಯಿಸ್ಕೋಬೇಕು. ಒಂದು 5 ರಿಂದ 6 ನಾವು ಮಾಡಿಟ್ಕೋಬೋದು ಆರಾಮಾಗಿ. ರೌಂಡಾಗಿ ಮಾಡ್ಕೊಳ್ರಿ. ತೀರ ದಪ್ಪನೂ ಬೇಡ, ತೆಳ್ಳಗನೂ ಬೇಡ. ಒಂದು 4 ರಿಂದ 5 ಈ ಥರ ಮಾಡಿಟ್ಕೋಬೇಕು. ಬಾಳೆ ಎಲೆ ಒಳಗೆ ಮಾಡಿದರೆ ಭಾಳ ರುಚಿ ಅಂತ ಅನಿಸ್ತೈತಿ. ಬಾಳೆ ಎಲೆ ಇಲ್ಲಪ್ಪ ಅಂತಂದರೆ ನೀವು ಕೈಯಿಂದ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಇಡ್ಲಿ ಥರ ತಟ್ಟಿ ಇಡ್ಲಿ ಪಾತ್ರೆ ಒಳಗೆ ಇಟ್ಟು ಬೇಯಿಸ್ಕೊಳ್ರಿ. ಬಾಳೆ ಎಲೆ ಇಲ್ಲ ಅಂತಂದರೆ ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಒಳಗೆ ಈ ಥರ ತಟ್ಟಿ ಬಾಳೆ ಎಲೆ ಒಳಗನ ಬೇಯಿಸ್ಕೋಬೋದು. ಆ ರುಚಿನೇ ಬೇರೆ, ನೀವು ಇಡ್ಲಿ ಪಾತ್ರೆ ಒಳಗೆ ಬೇಯಿಸಿರೋ ಒಂದು ರುಚಿನೇ ಬೇರೆ. ಇದು ಬಾಳೆ ಎಲೆ ಒಳಗಿಂದ ಒಂಥರ ಘಮ ಅಂತ ರುಚಿ ಅನ್ನಿಸ್ತಿರ್ತೈತಿ. ಇದು ನಾವು ಇವನ್ನೆಲ್ಲ ಒಂದ್ರ ಮೇಲೆ ಒಂದಿಟ್ಟು ಒಂದು 15 ನಿಮಿಷ ಬೇಯಿಸ್ಕೋಬೇಕಾಗ್ತದೆ ನೋಡ್ರಿ. ಸೇಮ್ ಇಡ್ಲಿ ನಾವು ಹೆಂಗೆ ಹಬೆ ಒಳಗೆ ಬೇಯಿಸ್ಕೊಳ್ತೀವಿ ಅದೇ ತೀರನ ಬೇಯಿಸ್ಕೋಬೇಕು. ನಾವೊಂದು ದೊಡ್ಡ ಪಾತ್ರೆ ಒಳಗೆ ನೀರು ಹಾಕಿ ಅದಕ್ಕೊಂದು ರಿಂಗ್ ಇಟ್ಟಿದ್ದೆ. ಆ ರಿಂಗಿನ ಮೇಲೆ ಈ ಒಂದು ತೂತಿಂದು ಬುಟ್ಟಿಗೆ ನಾನು ಒಂದು 4-5 ಮಾಡಿ ಇಟ್ಕೊಂಡೀನಿ. ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 15 ನಿಮಿಷ ಬೇಯಿಸ್ಕೋಬೇಕು. 15 ನಿಮಿಷ ಬೇಯಿಸ್ಕೊಂಡು ನೋಡಿರಿ. ಸ್ವಲ್ಪ ಹಸಿಯಾಗಿದ್ದರೆ ಇನ್ನೂ ಸ್ವಲ್ಪ ಬೇಯಿಸ್ಕೋಬೇಕಾಗ್ತೈತಿ. ಇಲ್ಲಾಂದ್ರೆ ಬೆಂದಿದ್ರೆ ಸಾಕು. ಈಗ ಮಾಡಿರೋದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ತುಪ್ಪ, ಚಟ್ನಿ ಪುಡಿ. ಇದಕ್ಕೆ ನಾವೆಲ್ಲ ಪದಾರ್ಥಗಳನ್ನ ಹಾಕಿರೋದ್ರಿಂದ ಇದಕ್ಕೇನು ಚಟ್ನಿ ಅವಶ್ಯಕತೆ ಇಲ್ಲ. ಗಟ್ಟಿ ಸಾಂಬಾರು ಇದ್ದರೆ ಗಟ್ಟಿ ಸಾಂಬಾರು ಜೊತೆ ತಿನ್ಬೋದು ಅಥವಾ ಕೊಬ್ಬರಿ ಚಟ್ನಿ ಜೊತೆ ತಿನ್ಬೋದು. ಯಾವುದೂ ಅವಶ್ಯನೇ ಇಲ್ಲ. ಯಾಕಂದರೆ ಎಲ್ಲ ಇದ್ರಾಗ ಖಾರದ ಪದಾರ್ಥಗಳನ್ನ ಹಾಕಿರ್ತೀವಿ. ಬಾಯಾಗದಷ್ಟು ರುಚಿ ಅನ್ನಿಸ್ತೈತಿ. ಮೇಲೆ ಒಂದು ಸ್ವಲ್ಪ ತುಪ್ಪ, ಚಟ್ನಿ ಪುಡಿ ಉದುರಿಸಿದ್ರೆ ಸಾಕು. ಬಹಳ ಟೇಸ್ಟಿಯಾದಂತಹ ಈ ಜೋಳದ ಹಿಟ್ಟಿಂದು ರೆಡಿ ಆಯಿತು. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅಂದ್ಕೊಂಡೀನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ. ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಬಿಸಿ ಇದ್ದಾಗ ತಿನ್ನೋದಕ್ಕಂತೂ ಭಾಳ ರುಚಿ ಅಂತ ಅನಿಸುತ್ತೆ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.